ಹಲೋ ವಿದ್ಯಾರ್ಥಿಗಳೇ, ಈಗ ನಾವು 10ನೇ ತರಗತಿ ಗಣಿತ ಅದರಲ್ಲಿ ಘಟಕ 5 ಸಮಾಂತರ ಶ್ರೇಣಿಗಳು ಅಂತ ಒಂದು ಘಟಕವನ್ನು ಅಭ್ಯಾಸ ಮಾಡಿ ನೋಡ್ರಿ. ಸಮಾಂತರ ಶ್ರೇಣಿಗಳು. ಫಸ್ಟ್ ಸಮಾಂತರ ಶ್ರೇಣಿ ಅಂದರೆ ಏನು ನಾವು ಮೊದಲು ತಿಳ್ಕೊಳ್ಳೋಣ. ಇಲ್ಲಿ ಕೆಳಗಿನ ಒಂದು ಸಂಖ್ಯಾ ಪಟ್ಟಿಯನ್ನು ಗಮನಿಸಿ ಅಂತ ಕೊಟ್ಟರೆ 1 2 3 4 ಇದೊಂದು ಸಂಖ್ಯಾ ಪಟ್ಟಿ ಇದೆ. ಅದೇ ರೀತಿ ಎರಡನೇದು ಸಂಖ್ಯಾ ಪಟ್ಟಿ ಈ ರೀತಿ ಇದೆ. 100 70 40 10 ಈ ರೀತಿ ಸಂಖ್ಯಾ ಪಟ್ಟಿ ಇದೆ. ಮೂರನೇದು -3 -2 -1 0 ಈ ರೀತಿ ಇದೆ. ಇನ್ನೊಂದು ಈ ರೀತಿ 4 ಎಕ್ಸಾಂಪಲ್ ತೊಗೊಂಡೆ ನಾನು. 3 3 3 ಅಂದರೆ ಎಲ್ಲ 3 3 3 ಇದೆ. ಇಲ್ಲಿ ನೋಡ್ರಿ, ಇದಕ್ಕೆ ಮೊದಲ ಪದ ಅಂತ ಫಸ್ಟ್ ಮೊದಲ ಪದ, ಇದು ಎರಡನೇ ಪದ, ಮೂರನೇ ಪದ, ನಾಲ್ಕನೇ ಪದ. ಇದರಲ್ಲಿ ಇದು ಮೊದಲನೇ ಪದ, ಎರಡನೇ ಪದ, ಮೂರನೇ ಪದ ಇವೆಲ್ಲ ಪದಗಳು ಅಂತಾರೆ ಸಂಖ್ಯೆ ಪಟ್ಟಿಯಲ್ಲಿ. ಈಗ ನೋಡ್ರಿ, ಮೊದಲ ಪದಕ್ಕೆ ಎರಡನೇ ಪದಕ್ಕೆ ಡಿಫ್ರೆನ್ಸ್ ಏನಿದೆ ಅಂದ್ರೆ ಎರಡರ ನಡುಬರ್ಕ ಡಿಫ್ರೆನ್ಸ್ +1 ಅದ. ಇವು ಎರಡರ ನಡುಬರ್ಕ ಡಿಫ್ರೆನ್ಸ್ ಏನದ +1 ಅದ. ಇವು ಎರಡರ ಪದ ಡಿಫ್ರೆನ್ಸ್ ಏನದ +1 ಅದ. ಆದರೆ ಪ್ರತಿಯೊಂದಕ್ಕೆ ಏನಾಗಿರ್ತದೆ, ಒಂದೇ ಪದ ಒಂದು ನಿರ್ದಿಷ್ಟ ಪದವನ್ನೇ ಹೆಚ್ಚು ಅಥವಾ ಕಡಿಮೆ ಆಗ್ತಿರ್ತದೆ. ಇಂಥದಕ್ಕೆ ನಾವು ಸಮಾಂತರ ಶ್ರೇಣಿ ಅಂತೀವಿ ನೋಡ್ರಿ. ಇಲ್ಲೊಂದು ಎಕ್ಸಾಂಪಲ್ ನೋಡ್ರಿ, ಇದು ಮೊದಲನೇ ಪದ ಅದ, ಇದು ಎರಡನೇ ಪದ. ಇವೆರಡರ ಡಿಫ್ರೆನ್ಸ್ ಎಷ್ಟಾಗಿದೆ ನೋಡ್ರಿ, 100 ಗೆ 70 ಆಗಿದೆ. ಅಂದರೆ ಕಡಿಮೆ ಆಗಿದೆ. ಎಷ್ಟು ಕಡಿಮೆ ಆಯಿತು? -30 ಕಡಿಮೆ ಆಯಿತು. ಮತ್ತು 70 40 ಆಗಿದೆ. ಮತ್ತು ಇಲ್ಲಿನೂ ಕಡಿಮೆ ಆಯಿತು. ಎಷ್ಟು ಕಡಿಮೆ ಆಯಿತು? ಇಲ್ಲಿ ಕೂಡ -30 ಕಡಿಮೆ ಆಯಿತು. ಅದೇ ರೀತಿ 10 ಆಗಿದೆ. 40ರಿಂದ 10 ಆಗಿದೆ. ಇಲ್ಲಿ ಕೂಡ -10 ಕಡಿಮೆ ಆಯಿತು. ಈ ರೀತಿ ಪ್ರತಿಯೊಂದು ಪದದಲ್ಲಿ ಒಂದೇ ಪ್ಯಾಟ್ರನ್ ಅದ. 30 ಕಡಿಮೆ 30 ಕಡಿಮೆ 30 ಪ್ರತಿಯೊಂದು ಪದದಲ್ಲಿ ಡಿಫ್ರೆನ್ಸ್ ಒಂದೇ ಅದ, ವ್ಯತ್ಯಾಸ ಒಂದೇ ಅದ. ಇಲ್ಲಿ ನೋಡ್ರಿ, ಇವೆರಡು ಪದಗಳದ್ರ ಬರ್ಕ ನೋಡಿ. ಮೊದಲನೇ ಪದ A, ಇದು ಎರಡನೇ ಪದ A2, ಇದು ಮೂರನೇ ಪದ A3, A4 ಹಿಂಗೆ ಅಂತಿರ್ತೀವಿ. ಇವೆರಡರ ಬರ್ಕ ನೋಡ್ರಿ, +1 ಹೆಚ್ಚದ. ಇವೆರಡರ +1 ಹೆಚ್ಚಿದೆ. ಇವೆರಡರ +1 ಹೆಚ್ಚಿದೆ. ಎಲ್ಲ ಕಡೆ ಒಂದೇ ರೀತಿ ಒಂದೇ ನಿರ್ದಿಷ್ಟ ಪದವನ್ನೇ ಹೆಚ್ಚಾಗ್ಲತ್ತದ. ಇವೆಲ್ಲ ನೋಡ್ರಿ, ಈ ಮೊದಲನೇ ಪದ, ಇದು ಎರಡನೇ ಪದ, ಮೂರನೇ ಪದ. ಇಲ್ಲಿ ಡಿಫ್ರೆನ್ಸ್ ಏನೂ ಇಲ್ಲ ಅಂದ್ರೆ 0 ಆಗಿದೆ ಅಂತ ಅರ್ಥ. ಇಲ್ಲಿ 0 ಅದ. ಇದಕ್ಕೆ ಇವೆರಡರ ಬರ್ಗೂ 0 ಫರಕ್ ಅದ. ಇವೆರಡರ ಬರ್ಕು ಏನದ 0 ಅದ. ಈ ರೀತಿ ಇದಕ್ಕೆ ನೋಡ್ರಿ, ನಾನು ಇಲ್ಲಿ ಬರ್ದಿದ್ದೀನಿ. ಇಲ್ಲಿ ಒಂದನೇದು ರೋಮನ್ ಅಂಕಿ 1 ಏನದ, ರೋಮನ್ ಅಂಕಿ 1 ಪ್ರತಿ ಪದವು ಅದರ ಹಿಂದಿನ ಪದಕ್ಕಿಂತ 1 ಹೆಚ್ಚಾಗಿದೆ ನೋಡ್ರಿ. ಪ್ರತಿ ಪದವು ಇದ್ರ ಹಿಂದಿನ ಪದಕ್ಕಿಂತ 1 ಹೆಚ್ಚದ ನೋಡಿ. 2 ಇದು 2 ಇದಕ್ಕಿಂತ 1 ಹೆಚ್ಚಿದೆ. 3 ಈ ಎರಡಕ್ಕಿಂತ 1 ಹೆಚ್ಚಿದೆ. ಪ್ರತಿ ಪದವು ಅದರ ಹಿಂದಿನ ಪದಕ್ಕಿಂತ 1 ಹೆಚ್ಚಾಗಿದೆ. ಎರಡನೇ ಎಕ್ಸಾಂಪಲ್ ನೋಡ್ರಿ, ಪ್ರತಿ ಪದವು 30 ಕಡಿಮೆಯಾಗಿದೆ. ಅದೇ ರೀತಿ ರೋಮನ್ ಅಂಕಿ 1 ಕೂಡಿಸುವುದರಿಂದ ಇದು ಪ್ರತಿ ಪದವನ್ನು 1 ಕೂಡಿಸಿದ್ರೆ ಇದು ಸಿಗ್ತದೆ ನಮ್ಗೆ. ಅದೇ ರೀತಿ ನಮ್ಗೆ ಈ ಮೇಲಿನ ಎಲ್ಲ ಸಂಖ್ಯೆ ಪಟ್ಟಿಯಲ್ಲಿ ನಮ್ಗೆ ಹಿಂದಿನ ಪದಕ್ಕೆ ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಅದರ ಮುಂದಿನ ಅನುಕ್ರಮ ಪದವನ್ನು ನಾವು ಪಡಿಬೋದು. ನೋಡ್ರಿ. ಇದಕ್ಕೆ ಏನಂತೀವಿ ಅಂತಂದ್ರೆ ನಾವು ನೆಕ್ಸ್ಟ್ ಇಲ್ಲಿ ಬರ್ತೀವಿ ನೋಡ್ರಿ. ಮೊದಲ ಪದವನ್ನು ಹೊರತುಪಡಿಸಿ, ಅಂದರೆ ಮೊದಲ ಪದವನ್ನು ಬಿಟ್ಟು ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡೆಯುವ ಸಂಖ್ಯಾ ಪಟ್ಟಿ ನಮಗೇನಾಗಿರ್ತದೆ? ಸಮಾಂತರ ಶ್ರೇಣಿಯಾಗಿರ್ತದೆ. ಅದ ಮೊದಲ ಪದವನ್ನು ಹೊರತುಪಡಿಸಿ, ಮೊದಲ ಪದ ಬಿಟ್ಟು ಮುಂದಿನ ಪದವನ್ನು ಪ್ರತಿ ಪದವನ್ನು ನಾವು ಪಡಿಬೇಕಾದ್ರೆ ಅದರ ಹಿಂದಿನ ಪದಕ್ಕೆ ಒಂದೊಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸ್ಬೇಕು. ನಿರ್ದಿಷ್ಟ ಸಂಖ್ಯೆಯನ್ನು ಒಂದೇ ಸಂಖ್ಯೆಯನ್ನು ಕೂಡಿಸ್ಬೇಕು. ಅದಕ್ಕೇನಾದರೂ ಅದಕ್ಕೊಂದು ಸ್ಥಿರ ಸಂಖ್ಯೆ ಅಥವಾ ಸಾಮಾನ್ಯ ವ್ಯತ್ಯಾಸ ಅಂತಾರೆ. ಪ್ರತಿ ಪದದಲ್ಲಿ ನೋಡ್ರಿ, ನಾವು ಇಲ್ಲಿ 3 ಸಂಖ್ಯಾ ಪಟ್ಟಿಯಲ್ಲಿ ನೋಡ್ರಿ, ಪ್ರತಿ ಪದದಲ್ಲಿ ನಾವು ಒಂದೇ ಪದವನ್ನು ಹೆಚ್ಚು ಮಾಡ್ತೀವಿ. ಈ ಸಪೋಸ್ ಇಲ್ಲಿ 1ನೇದು ಇಲ್ಲಿ ಪ್ರತಿ ಪದ ನೋಡ್ರಿ, ಇದು ಹಿಂದಿನ ಪದ, ಇದು ಮೊದಲ ಪದ ಹೊರತುಪಡಿಸಿ ಇದಕ್ಕೆ ಏನು ಫರಕ್? ಎಷ್ಟು ಹೆಚ್ಚದ? 1 ಹೆಚ್ಚದ. ಇದಕ್ಕೆ ಎಷ್ಟಿದೆ? 1 ಹೆಚ್ಚಿದೆ. ಇದು ನಿರ್ದಿಷ್ಟ ಪದ. ಈ ನಿರ್ದಿಷ್ಟ ಪದ ಏನು ಹೆಚ್ಚಾಗಿದೆ, ಇದಕ್ಕೆ ಏನಂತೀವಿ ಅಂದ್ರೆ ನಾವು D ಅಂತೀವಿ. D ಅಂದ್ರೇನು? ಸಾಮಾನ್ಯ ವ್ಯತ್ಯಾಸ ಅಂತೀವಿ. D ಅಂದರೆ ಡಿಫ್ರೆನ್ಸ್. ಇಂಗ್ಲೀಷ್ನಲ್ಲಿ ಡಿಫ್ರೆನ್ಸ್ ಅಂತಾರೆ, ಕನ್ನಡದಾಗ ಸಾಮಾನ್ಯ ವ್ಯತ್ಯಾಸ. ಅಂದರೆ ವ್ಯತ್ಯಾಸ ಇವೆರಡು ಒಂದೇ. ಅಂದರೆ 10ನ್ನು 4 3 ಕಳೆದ್ರೆ 1, 3 2 ಕಳೆದ್ರೆ 1, 2 1 ಕಳೆದ್ರೆ 1. ಈ ರೀತಿ ಪ್ರತಿಯೊಂದು ಪದವನ್ನು ವ್ಯತ್ಯಾಸ ಒಂದೇ ಆಗಿದೆ. ಇದನ್ನು ನಾವೇನಂತೀವಿ ನೋಡ್ರಿ, ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡೆಯುವ ಸಂಖ್ಯಾ ಪಟ್ಟಿಗೆ ನಾವೇನಂತೀವಿ ಅಂದರೆ ಸಮಾಂತರ ಶ್ರೇಣಿ ಎಂದು ಕರೀತೀವಿ.
ಒಂದು ಸ್ಥಿರ ಸಂಖ್ಯೆಯನ್ನು ನಾವು ಸಾಮಾನ್ಯ ವ್ಯತ್ಯಾಸ ಅಂತೀವಿ. ಇದು ಸ್ಥಿರ ಸಂಖ್ಯೆ ಒಂದೇ ಇರ್ತಲ್ಲ, ಅದಕ್ಕೆ ನಾವು ಏನಂತೀವಿ ಸಾಮಾನ್ಯ ವ್ಯತ್ಯಾಸ ಅಂತೀವಿ. ಸಮಾಂತರ ಶ್ರೇಣಿಯ ಮೊದಲ ಪದ A1 ಅಂತೀವಿ, ಎರಡನೇ ಪದ A2 ಅಂತೀವಿ. ಅದೇ ರೀತಿ n ನೇ ಪದ AN ಆಗ್ತದೆ. n ನೇ ಪದ ಅಂದರೆ AN ಆಗ್ತದೆ. ಸಾಮಾನ್ಯ ವ್ಯತ್ಯಾಸ ಏನಾದ ನೋಡ್ರಿ D ಇದೆ. ಸಾಮಾನ್ಯ ವ್ಯತ್ಯಾಸ ನಾವು D ಹೆಂಗೆ ಬಿಡ್ತೀವಿ ಅಂದ್ರೆ ಎರಡನೇ ಪದದಲ್ಲಿ ಒಂದನೇ ಪದ ಕಳಿಬೋದು, ಅಥವಾ ಮೂರನೇ ಪದದಲ್ಲಿ ಎರಡನೇ ಪದ, ಈ ರೀತಿ ನಾವು ಅಂದರೆ ಇಲ್ಲಿ ನೋಡ್ರಿ ಎರಡನೇ ಈಗ ನೋಡ್ರಿ ಎಕ್ಸಾಂಪಲ್. ಈಗ ಏನು ಮಾಡ್ತೀವಿ ಅಂದ್ರೆ ಇಲ್ಲಿ ನೋಡ್ರಿ ಎರಡನೇ D ಹೆಂಗೆ ಕಂಡು ಹಿಡಿತೀವಿ ಅಂದ್ರೆ ಇದು ಮೊದಲನೇ ಪದ A1 ಅಂದ್ಕೊಂಡಿವಿ ಅಂತ ತಿಳ್ಕೊರಿ. ಇದು ಎರಡನೇ ಪದ, ಇದು ಮೂರನೇ ಪದ, ಇದು ನಾಲ್ಕನೇ ಪದ. ಈಗ ನಾವು D ಕಂಡು ಹಿಡಿಬೇಕಾಗಿತ್ತಂದ್ರೆ ಸಾಮಾನ್ಯ ವ್ಯತ್ಯಾಸ ಪ್ರತಿಪದ ಕಂಡು ಹಿಡಿಬೇಕಂದ್ರೆ A2 ಮೈನಸ್ A1. A2 ಅಂದರೆ ಇಲ್ಲಿ ಈ ಪೀರಿಯಡ್ ಇದರ ಸಂಖ್ಯೆ ಪಟ್ಟಿಯಲ್ಲಿ ನೋಡ್ರಿ A2 ಅಂದರೆ 2, 2ರಲ್ಲಿ 1 ಕಳಿಬೇಕು, 1 ಉಳಿತು. ಸಾಮಾನ್ಯ ವ್ಯತ್ಯಾಸ 1 ಬಂತು. ಅದೇ ರೀತಿ ನಾವು ಮತ್ತೆ ಕಂಡುಹಿಡಿಬೋದು A3 D A3 ಮೈನಸ್ A2 ಕಂಡುಹಿಡಿಬೋದು. ಆಮೇಲೆ A4 ಮೈನಸ್ A3 ಅಂದರೆ ಇದಕ್ಕಿಂತ ಇದು ಒಂದು ಏನಾಗಿರಬೇಕು, ಕಡಿಮೆ ಆಗಿರಬೇಕು. ಇಂಥದ್ರಲ್ಲಿ ನಾವು ಏನು ಸಿಗ್ತೀವಿ ಅಂದ್ರೆ ನಾವು D ಕಂಡುಹಿಡಿತೀವಿ. ಇದಕ್ಕೇನಂತೀವಿ ಸಾಮಾನ್ಯ ವ್ಯತ್ಯಾಸ D ಅಂತೀವಿ ನೋಡ್ರಿ. ಇಲ್ಲಿ ಅದೇ ಹೇಳ್ತಾಯಿದ್ದೀವಿ ನೋಡ್ರಿ. ಒಂದು ಸ್ಥಿರ ಸಂಖ್ಯೆಯನ್ನು ಸಾಮಾನ್ಯ ವ್ಯತ್ಯಾಸ D ಅಂತೀವಿ ನಾವು. ಸಮಾಂತರ ಶ್ರೇಣಿ ಮೊದಲ ಪದ ಏನಿತ್ತು ಕೊಟ್ಟಿರ್ತಾರೆ ಅದಕ್ಕೆ ನಾವು ಮೊದಲನೇ ಪದಕ್ಕೆ A1 ಅಥವಾ A ಅಂತೀವಿ, ಎರಡನೇ ಪದ A2 ಅಂತೀವಿ. ಅದೇ ರೀತಿ ನಾವು ಬರ್ಕೊಟ್ಟದಾಗ n ನೇ ಪದ ಏನಾಗ್ತದೆ ನಮಗೆ A1 ಅಂದರೆ ಇಲ್ಲಿ ಈ ಎಷ್ಟನೇ ಕೊನೆ ಪದ AN ಅಂದರೆ n ನೇ ಪದ, ಎಷ್ಟನೇದೇ ಪದ ಇರಲಿ ಅದು, ಇದು ಇಲ್ಲಿ ಸಪೋಸ್ 100 ಇತ್ತು, ನೂರನೇ ಪದ ಅಂತ ಅರ್ಥ. ಸಾಮಾನ್ಯ ವ್ಯತ್ಯಾಸ D. ಈಗ ನಾವು D ಹೆಂಗೆ ಕಂಡಿಡ್ತೀವಿ ಅಂದರೆ ಎರಡನೇ ಪದದಲ್ಲಿ ಒಂದನೇ ಪದ ಕಳಿಬೇಕು, ಅಥವಾ ಮೂರನೇ ಪದದಲ್ಲಿ ಎರಡನೇ ಪದ ಕಳಿಬೇಕು. ಅದೇ ರೀತಿ ನೋಡ್ರಿ AN ಅಂದರೆ AN ಪ್ಲಸ್ 1 ಇದಕ್ಕೆ ಹೆಚ್ಚು ಮಾಡಬೇಕು. ಒಂದು ನೋಡ್ರಿ AN ಮೈನಸ್ 1 ಇದಕ್ಕೆ ಏನು ಮಾಡ್ಬೇಕು ನಾವು ಏನು ಮಾಡಬೇಕು ಮೈನಸ್ ಮಾಡಬೇಕು. ಇಲ್ಲಿ ಸಪೋಸ್ 4 ಇದ್ರೆ ಇಲ್ಲಿ 3, ಇಲ್ಲಿ 100 ಇರ್ತದೆ, ಇಲ್ಲಿ 99, ಈ ರೀತಿ. ಈ A ಪ್ಲಸ್ D A ಪ್ಲಸ್ 2D ಇದು ನಾವು ಏನಂತೀವಿ ಅಂದ್ರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅಂತೀವಿ ನೋಡ್ರಿ. ಇದು ಒಂದ್ಸಲ ಎಕ್ಸಾಂಪಲ್ ಕೇಳಿದ್ದಾರೆ, ಇಂಪಾರ್ಟೆಂಟ್ ಅದು. A ಪ್ಲಸ್ D ಈ ಮೊದಲನೇ ಪದ ಅಂದರೆ A, ಎರಡನೇ ಪದ ಸಿಗ್ಬೇಕಂದ್ರೆ ನಮಗೆ ಮೊದಲನೇ ಪದಕ್ಕೆ ಒಂದು ಸಲ D ಕೊಡಿಸ್ಬೇಕು. ಹೌದಾ? ಇದು ಈಗಲೂ ಬರಿಬೋದು ನಾವು A1, ಇದು A2, ಇದು A3, ಈ ರೀತಿ ಬರಿಬೋದು. ಇಂಥದಕ್ಕೆ ಏನಂತೀವಿ ಅಂದ್ರೆ ನಾವು ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅಂತೀವಿ. ಅಂದರೆ ಮೊದಲನೇ ಪದ ಎರಡನೇ ಪದ ಬೇಕಂದ್ರೆ ನಾವು ಮೊದಲನೇ ಪದಕ್ಕೆ ಒಂದು ಸಲ D ಕೊಡಿಸ್ಬೇಕು. ಇಲ್ಲಿ ಎರಡನೇ ಪದ ಬೇಕಾದ್ರೆ ಮೂರನೇ ಪದ ಬೇಕಂದ್ರೆ ನಾವು ಮೊದಲನೇ ಪದಕ್ಕೆ 2 ಸಲ ಸಾಮಾನ್ಯ ವ್ಯತ್ಯಾಸ ಅಥವಾ D ಕೊಡಿಸ್ಬೇಕು. ಈ ರೀತಿ ಆದರೆ ನಮಗೇನು ಸಿಗ್ತದೆ, ಒಂದು ಸಂಖ್ಯಾ ಪಟ್ಟಿ ಸಿಗ್ತದೆ. ಇಂಥದಕ್ಕೆ ಏನಂತೀವಿ ನಾವು ಅಂದ್ರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅಂತೀವಿ ನೋಡಿ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅಂತೀವಿ. ಈ ಸಮಾಂತರ ಶ್ರೇಣಿಯ n ಪದ ಕಂಡುಹಿಡಿಯುವ ಸೂತ್ರ ಹೆಂಗೆ ಬರಿತೀವಿ ಅಂದ್ರೆ ನೋಡ್ರಿ ನಾವು ಸಮಾಂತರ ಶ್ರೇಣಿಯ ಸಾಮಾನ್ಯ ಪದವನ್ನು ಕಂಡುಹಿಡಿಯುವ ಸೂತ್ರ n ಪದ ಕಂಡುಹಿಡಿಯುವ ಸೂತ್ರ ಹೆಂಗೆ ಬರಿತೀವಿ ಅಂದ್ರೆ ಸಮಾಂತರ ಶ್ರೇಣಿಯ ಮೊದಲ ಪದ A1 ಅಂದ್ಕೊಡ್ರಿ, ಸಾಮಾನ್ಯ ವ್ಯತ್ಯಾಸ D ಆಗಿರಲಿ. ಆಗ ನೋಡ್ರಿ ಈಗ ಸಪೋಸ್ ಒಂದು ಎಕ್ಸಾಂಪಲ್ ತೊಗೊಂಡು 1 2 3 4 ಒಂದು ಸಂಖ್ಯಾ ಪಟ್ಟಿ ತೆಗೆದುಕೊಂಡು ನಾನು ಇಲ್ಲಿ ಎರಡನೇ ಪದ ಅಂದರೆ ಯಾವುದು, ಎರಡನೇ ಪದ ಅಂದರೆ ನಮಗೆ A2. ಎರಡನೇ ಪದ, ಮೊದಲನೇ ಪದ ಏನು A1, ಮೊದಲನೇ ಪದ ಇದು A1 ಅಂದರೆ ಮೊದಲನೇ ಪದ ಇದು A1 ಅಥವಾ A. ಎರಡನೇ ಪದ A2 ಹೆಂಗೆ ಬರಿತೀವಿ, ಇದಕ್ಕೆ A2 ಅಂತೀವಿ, ಇದಕ್ಕೇನಂತೀವಿ A3 ಅಂತೀವಿ, ಇದಕ್ಕೇನಂತೀವಿ A4 ಅಂದರೆ ನಾಲ್ಕನೇ ಪದ ನಾವು. ಈಗ ಮೊದಲನೇ ಪದ ಹೆಂಗೆ ಬರಿತೀವಿ ಅಂದ್ರೆ ನಾವು ಸಪೋಸ್ ಈಗ ಎರಡನೇ ಪದ ಬೇಕಾಯ್ತು ಅಂತ ತಿಳ್ಕೊಂಡು ಈಗ ಎರಡನೇ ಪದ ಬೇಕಂತಂದ್ರೆ ನಾವು ಹೆಂಗೆ ಕಂಡು ಹಿಡಿತೀವಿ ಅಂದ್ರೆ ಮೊದಲನೇ ಪದ ಅಂದ್ರೆ 1, ಅದಕ್ಕೆ D ಅಂದರೆ ಎಷ್ಟದ, ಇಲ್ಲಿ ಪ್ರತಿ ಪದ ಡಿಫ್ರೆನ್ಸ್ ಎಷ್ಟಿದೆ ನೋಡ್ರಿ, ಒಂದೊಂದು ಹೆಚ್ಚಿದೆ ನೋಡ್ರಿ, ಪ್ಲಸ್ 1 ಹೆಚ್ಚದ. ಇದಕ್ಕೆ ಪ್ರತಿಯೊಂದು ಹಿಂದಿನ ಪದ ಇದಕ್ಕಿಂತ ಇದು ಒಂದು ಹೆಚ್ಚು ನೋಡ್ರಿ, ಇದಕ್ಕಿಂತ ಇದಕ್ಕಿಂತ ಹಿಂದಿನ ಪದಕ್ಕಿಂತ ಒಂದು ಹೆಚ್ಚು, ಇದಕ್ಕಿಂತ ಇದು ಒಂದು ಹೆಚ್ಚು. ಅದು ಈ ರೀತಿ ತೊಗೊಳ್ತೀವಿ. ಈಗ ಎರಡನೇ ಪದ ಬೇಕಂದ್ರೆ ನಾವು ಮೊದಲನೇ ಪದಕ್ಕೆ ಒಂದು ಸಲ D ಕೊಡಿಸ್ತೀವಿ. ಅದು ನೋಡಿರಿ ಮೊದಲನೇ ಪದ ಎಷ್ಟಿದೆ, ಇಲ್ಲಿ 1 ಅದ, Dನೂ 1 ಅದ. ಅವಾಗ ನಮಗೆ ಎಷ್ಟಿದೆ, ಎರಡನೇ ಪದ 1 ಪ್ಲಸ್ 1 ಅಂದರೆ ನಮಗೆ ಎರಡನೇ ಪದ ಸಿಕ್ತು. ಅದೇ ರೀತಿ ನಮಗೆ A3 ಇದು ಬೇಕಾಯ್ತು ಅಂತ ತಿಳ್ಕೊರಿ 3. ಏನು ಮಾಡಬೇಕಂದ್ರೆ ನಾವು A3 ಮೂರನೇ ಪದ ಬೇಕಾಯ್ತಪ್ಪ ಅಂತಂದ್ರೆ ಮೊದಲನೇ ಪದ ಎಷ್ಟದ 1 ಅದ, ಅದಕ್ಕೆ ಎಷ್ಟು ಸಲ D ಕೊಡಿಸ್ಬೇಕಂದ್ರೆ 2 ಸಲ. D ಅಂದರೆ ಎಷ್ಟದ ನಮಗೂ 1, ಇಲ್ಲಿ ಏನಿದೆ ಇಂಟು ಇರ್ತದೆ,
ಡಿ ಅಂದ್ರೆ 1 ಅಂದ್ರೆ ನಮಗೆ ನೋಡ್ರಿ ಏನು ಬರ್ತು ಎರಡನೇ ಪದ ಮೂರನೇ ಪದ ಏನು ಬರ್ತದೆ 1 2 ಒಂದಲೇನೆ 2 ಆಯಿತು ಅಂದ್ರೆ ನಮಗೆ ಎಷ್ಟು ಸಿಗ್ತಿದ್ದು 3 ಎಷ್ಟನೇ ಪದ ಇದು ಮೂರನೇ ಪದ ನಮಗೆ 3 ಅಂತ ಸಿಗ್ತದೆ. ಇದೇ ರೀತಿ ಕಂಟಿನ್ಯೂ ಆಗ್ತದೆ. ಈ ರೀತಿ ನಾಲ್ಕನೇ ಪದ ಹೆಂಗೆ ಬರಿಬೋದು ನಾವು ಈ 4 + 3D ಅಂತ ಬರಿಬೋದು. ಹಿಂಗೆ ನಾವು ಇದೇನೋ ಬರ್ಕೋತ ಹೋದಿವಿ ಅಂದರೆ ಡ್ಯಾಶ್ ಈಗ ಇಲ್ಲಿ ನಾವು ನೋಡಿರಿ ಇದಕ್ಕೆ ಏನು ಮಾಡಬೇಕು ಇಲ್ಲಿ A2 ಇದ್ದರೆ ಇಲ್ಲಿ ಒಂದು ಸಲ ಡಿ ಇದೆ ನೋಡಿ. ಇಲ್ಲಿ ಎರಡನೇ ಪದ ಅಂದರೆ ಇಲ್ಲಿ ಡಿ ಒಂದು ಹೆಚ್ಚಾಗ್ಯದ. ಇಲ್ಲಿ ಮೂರನೇ ಪದ ಅಂದರೆ ಡಿ ಎಷ್ಟು ಸಲ ಹೆಚ್ಚಾಗ್ಯದ 2 ಸಲ ಹೆಚ್ಚಾಗ್ಯದ. ಇಲ್ಲಿ ನಾಲ್ಕನೇ ಪದ ಅಂದರೆ ಡಿ ಅಂದರೆ ಎಷ್ಟು ಸಲ ಡಿ ಕೂಡಿಸ್ಯಾರ 3 ಸಲ ಡಿ ಕೂಡಿಸ್ಯಾರ. ಅದೇ ರೀತಿ ಸಪೋಸ್ ಇದು ಒಂದು ಎನ್ ಇತ್ತಂದ್ರೆ ಇದಕ್ಕಿಂತ ನೋಡ್ರಿ ಇದು ಒಂದು ಕಡಿಮೆ. ಇಲ್ಲಿ 3ಕ್ಕಿಂತ ಇಲ್ಲಿ 2 ಅದ, ಇಲ್ಲಿ 2ಕ್ಕಿಂತ ಇದು 1 ಅದ. ಅಂದರೆ ಪ್ರತಿ ಪದದಲ್ಲಿ ಇರೋ ಒಂದು ಕಡಿಮೆ ಇದೆ ನೋಡ್ರಿ. ಈಗ ಸಪೋಸ್ ಇದು ಯಾವುದೋ ಒಂದು ಎನ್ ಕೊನೆ ಪದ ಅಂತ ತಿಳ್ಕೊಳ್ಳಿ. ಇಲ್ಲಿ ಇದು ಫಸ್ಟ್ ಟರ್ಮ್ ಹೆಂಗದ ಹಂಗೆ ಬರೀಬೇಕು. ಇಲ್ಲಿ ಎನ್ ಇದ್ರೆ ಒಂದು ಕಡಿಮೆ ಯಾವುದೋ ನಂಬರ್ ಅದ ಅದಕ್ಕಿಂತ ಏನಾಗಿದ್ರು ಒಂದು ಕಡಿಮೆ ಡಿ ಹೆಂಗದ ಹಂಗೆ ಡಿ ನೋಡ್ರಿ. ಇಲ್ಲಿ ಮೊದಲನೇ ಪದ ಏನು ಸೂತ್ರ ನೋಡ್ರಿ. ಹೆಂಗೆ ನಾವು ಎನ್ ಪದ ಬರಿಬೇಕಂದ್ರೆ A2 ಹೆಂಗೆ ಹಿಂಗೆ ಬರ್ದು A3 ಹಿಂಗೆ ಬರಿಬೋದು. A4 ಅಂದ್ರೆ ಮೊದಲನೇ ಪದ 3 ಸಲ ಡಿ. ಈಗ ಎನ್ ಇತ್ತಂದ್ರೆ ಮೊದಲನೇ ಪದ ಯಾವ ರೀತಿ ಬರಬೇಕು ಇದು ಎನ್ ಇದ್ರೆ ಇದಕ್ಕಿಂತ ಒಂದು ಕಡಿಮೆ n-1 ಇದು ಡಿ ಹೆಂಗದ ಹಂಗೆ. ಇದು ನಮಗೆ ಎನ್ನೇ ಪದ ಕಂಡುಹಿಡಿಯುವ ಸೂತ್ರ ಅಂತಾರೆ. ಸಮಾಂತರ ಶ್ರೇಣಿ ಎನ್ನೇ ಪದ ಕಂಡುಹಿಡಿಯುವ ಸೂತ್ರ ಅಂತಾರೆ ಇದಕ್ಕೆ. ಇದನ್ನು ಇಂಪಾರ್ಟೆಂಟ್ ಅದ. ನೆಕ್ಸ್ಟ್ ನೋಡ್ರಿ ಸಮಾಂತರ ಶ್ರೇಣಿ ಪದ. ಈಗ ಮೊದಲ ಪದಗಳಿಗೆ ಮೊತ್ತ ಕಂಡುಹಿಡಿಯುವ ಸೂತ್ರ ಹೆಂಗಿರ್ತದೆ ಅಂದ್ರೆ ಮೊತ್ತ ಅಂದ್ರೆ ಇವೆಲ್ಲ ಕೂಡಿಸ್ಬೇಕು. ಸಪೋಸ್ ಇಲ್ಲಿ ನೋಡ್ರಿ ಒಂದು ಸಮಾಂತರ ಶ್ರೇಣಿ ತಗೊಂಡಿನಿ. ಇದು ಸಮಾಂತರ ಶ್ರೇಣಿ ಮೊತ್ತಕ್ಕೆ ಹೆಂಗೆ ಬರ್ತದೆ ಸೂತ್ರ ಹೆಂಗೆ ಬರ್ತದೆ ಅಂತ ಹೇಳಿದೆ ಇದು. ಈಗ ನೋಡ್ರಿ ಒಂದು ನಿಮಿಷ ಇದು ಈಗ ಒಂದು ಸಂಖ್ಯೆ ಪಡ್ತೀವಿ 1 + 2 + 3 ಇಂಥವು ನಾವು ಎಷ್ಟು ತಗೊಂಡಿದ್ದೀನಿ 100 ಪದಗಳು ಬರ್ಕೊಂಡೇನೆ. ಇಲ್ಲಿ ಅವು 100 ಪದಗಳು ಕೂಡಿಸಿದಾಗ ಎಷ್ಟು ಬರ್ತದೆ ಅನ್ನೋದೇ ಸಮಾಂತರ ಶ್ರೇಣಿ ಮೊತ್ತ. ಈಗ ನಾವೇನು ಮಾಡಿ ಇದು ರಿವರ್ಸ್ ಬರ್ಕೊಂಡೇವಿ ನೋಡ್ರಿ. 100 ಮೊದಲು ಈ ಕಡೆ ಬರ್ಕೊಂಡೇನಿ 99 ಹಿಂಗೆ ಮತ್ತೆ ಉಲ್ಟಾ ಮೊದಲಿನ ಹಿಂಗೆ ಬರ್ಕೊಂಡು ಬಂದಿದ್ದೀನಿ. ಇವೆರಡು ಕೂಡಿಸಿನಿ. ಇವೆರಡು ಕೂಡಿಸಿದಾಗ ನೋಡ್ರಿ ನಮಗೆ ಏನು ಬಂದ್ರೆ ಇದು ಪ್ಲಸ್ S1 ಇದು ಒಂದು ಎಸ್ ಇದು ಒಂದು ಎಸ್ ಎರಡು ಕೂಡಿಸಿನಿ. ನೋಡ್ರಿ ಎರಡೂ ಕೂಡಿಸಿದಾಗ ಅಂತದೆ ಅಂದ್ರೆ S + S ಎಷ್ಟಾಯಿತು ಇಲ್ಲಿ 2 S ಆಯಿತು. ಈಗ ನೋಡಿ 100 + 1 101 ಆಯಿತು. ಇವೆರಡು ನಂಬರ್ ಬರ್ತಾರೆ. ಈ 99 + 2 ಎರಡನೇ ಪದ 101 ಆಯಿತು. ಇದೇ ರೀತಿ 90 ಪ್ರತಿಯೊಂದು ಪದ 98 ಇದು 3 ಕೂಡಿಸಿದ್ರೆ 101. ಹಿಂಗೆ ಎಷ್ಟು ಪದಗಳು ಟೋಟಲ್ 100 ಪದಗಳವ. ಹಿಂಗೆ ಎಷ್ಟು ಸಲ 101 ಎಷ್ಟು ಸಲ ಬರ್ತದೆ ಅಂದ್ರೆ 100 ಸಲ ಬರ್ತದೆ. ಹೌದಾ 100 ಸಲ ಬರ್ತದೆ. ನಾವು ಸೂತ್ರ ಹೆಂಗೆ ಬರಿಬೋದು 101 ಅನ್ನೋದು ಏತ್ ಸಲ ಅವ ಅಂದ್ರೆ 100 ಸಲ ಅವ. 100 ಸಲ ಅವ ಗುಣಾಕಾರ ಮಾಡ್ಬೇಕಂತ 100 ಸಲ ಅವ ನೋಡ್ರಿ. 101 ಅನ್ನೋ ಏತ್ ಸಲ ಅವ 100 ಸಲ ಅವ. ಹೌದಾ ಈಗ ಇದು 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 ಒಂದು ಎಸ್ 2 ಎಸ್ ಆಯ್ತು. ಇಲ್ಲಿ ಇದು 101 ಎಷ್ಟು ಸಲ ಅವ 100 ಸಲ ಅವ. ಈಗ ನನಗೆ ಬರೀ ಎಸ್ ಬೇಕಾದಾಗ ಎಸ್ ಅಂದ್ರೆ ಸಮ್ ಅಂತ ಅರ್ಥ. ಇದು 2 ಗುಣಾಕಾರ ಆಗ್ಯದ. ಇದು ಏನಾಯಿತು ಭಾಗಾಕಾರ ಆಯಿತು. ಅದು ಇದೆ ನೋಡ್ರಿ ಎಷ್ಟಾಯಿತು ಇದು 2 ಗುಣಾಕಾರ ಮಾಡಿದೆ ನಮಗೆ 5050 ಸಿಗ್ತದೆ. ಅಂದ್ರೆ 101ಕ್ಕೆ 100ಲೆ ಗುಣಾಕಾರ ಮಾಡಿದ್ವಿ ಅಂದ್ರೆ ನಮಗೆ ಎಷ್ಟು ಸಿಗ್ತದೆ. ಇದು ಛೇದ ಹೊಡಿಬೇಕು ಹಿಂಗೆ 2 ಒಂದಲೇನೆ 2 2 ಐದಲೇನೆ 10 ಇದು 0 ಇದಿಷ್ಟು ಗುಣಾಕಾರ ಮಾಡಿದ್ರೆ ನಮಗೆ ಈ ಪದ ಸಿಗ್ತದೆ. ಹೌದಾ ಇದು ಎಸ್ ಪದ. ಈಗ ಇದೇನೇ ನಾವು ಸೂತ್ರ ಮಾಡ್ಲಿಕ್ಕೆ ಹೆಂಗೆ ಅಪ್ಲೈ ಮಾಡ್ತೀವಿ ಅಂತದ ನೋಡ್ರಿ. ಇದನ್ನೇ ನಾವು ಸೂತ್ರಕ್ಕೆ ಅಪ್ಲೈ ಮಾಡ್ಬೇಕು. ಹೆಂಗೆ ಶುರು ಮಾಡ್ತೀವಿ ಅಂದ್ರೆ ಒಂದು ನಿಮಿಷ ಆಡಿದ್ರೆ ಹೇಳಿತು.
ಹೊಂಟಾತಿ ಇದು ನೆಟ್ಗದ ಇಟ್ಕೊಂಡ ಅರೆ ನಂಗ ನಾ ಬೇಡ